ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ KCET ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಮತ್ತೆ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಚಾಯ್ಸ್ ಎಂಟ್ರಿ ಯಾವಾಗ ಲಾಸ್ಟ್ ಡೇಟ್ ಅಂತಲೂ ಕೂಡ ಅಪ್ಡೇಟ್ ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲನೇದಾಗಿ ನೀವು ಚಾಯ್ಸ್ ಒನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ ನಿಮ್ಗೆ ಅಡ್ಮಿಷನ್ ಪ್ರೊಸೆಸ್ ಅವಾಗಲೇ ಸ್ಟಾರ್ಟ್ ಆಗಿದೆ. ಕೊನೆಯದಾಗಿ ಆ ಅಡ್ಮಿಷನ್ ಪ್ರೊಸೆಸ್ ಎಂಡ್ ಆಗುವಂಥದ್ದು 12th ಅಂತ ಹೇಳಿದ್ದಾರೆ. 12th ಒಳಗಡೆ ನೀವು ಕಂಪ್ಲೀಟ್ ಎಲ್ಲನೂ ಕೂಡ ಅಡ್ಮಿಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಬ್ಯಾಂಕಿಗೆ ಹೋಗಿ ಫೀಸ್ನ ಡೆಪಾಸಿಟ್ ಮಾಡುವಂಥದ್ದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ನಾನು ಅದ್ರ ಬಗ್ಗೆ ವಿಡಿಯೋನೂ ಕೂಡ ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಅವೈಲಬಿಲಿಟಿ ಆಗಿದೆ, ಹೋಗಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಸೊ ಎರಡನೇದಾಗಿ ತುಂಬ ಜನ ಕೇಳ್ತಿರುವಂಥದ್ದು ಏನಪ್ಪ ಅಂದರೆ ಚಾಯ್ಸ್ 2 ಮತ್ತು ಚಾಯ್ಸ್ 3ನ ಸೆಲೆಕ್ಟ್ ಮಾಡಿದ್ದೀನಿ ನಾನು, ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದೀನಿ ಅಲ್ವಾ, ನೆಕ್ಸ್ಟ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಸೊ ಮೊದಲನೇದಾಗಿ ಚಾಯ್ಸ್ ಎಂಟ್ರಿ ಕೊನೆಯದು ಮುಗಿಯುವಂಥದ್ದು 7th ಆದಮೇಲೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಒಂದು ಅಡ್ಮಿಷನ್ ಪ್ರೋಸೆಸ್ ಎಲ್ಲನೂ ಕೂಡ 12th ಒಳಗಡೆ ಮುಗಿಯುತ್ತೆ. ಸೊ ಹಾಗಾಗಿ 15th ಮೇಲ್ಗಡೆ ನಿಮ್ಮ ಒಂದು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. 15th ಮೇಲೆ ನೀವು ನಿಮ್ಮ ಒಂದು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡೋಣ ಅಂತೆ ಕರೆಕ್ಟಾಗಿ ನೀವು ಆಪ್ಷನ್ ಎಂಟ್ರಿನಲ್ಲಿ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಸೆಕೆಂಡ್ ರೌಂಡಲ್ಲಿ ಖಂಡಿತವಾಗ್ಲೂ ಕೂಡ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅದಕ್ಕೆ ನಾನು ಪ್ರತಿ ಸತಿನೂ ಕೂಡ ಹೇಳೋದು ನಿಮಗೆ, ಕಾಲೇಜು ಮತ್ತು ಹಳೆ 2024 ಮತ್ತು 25ನ ಅನಲೈಸ್ ಮಾಡಿಬಿಟ್ಟು ನೀವೇನೆ ಚಾಯ್ಸ್ ಅದು ಆಪ್ಷನ್ ಎಂಟ್ರಿನ ಮಾಡಬೇಕು ಅಂತ ಹೇಳಿ ನಾನು ಮೊದಲಿಂದನೂ ಕೂಡ ಇದೇ ಹೇಳ್ಕೊಂಬಂದಿದ್ದೆ ನಿಮಗೆ. ಯಾಕಂದರೆ ರ್ಯಾಂಡಮ್ ಆಗಿ ನೀವೆಲ್ಲ ಕಾಲೇಜಸ್ ಕೂಡ ಆ್ಯಡ್ ಮಾಡಿದ್ದೀರಾ ಅಂದರೆ ಸೀಟ್ ಅಲಾಟ್ ಆಗಲ್ಲ. ಏನಕ್ಕಪ್ಪ, ನಿಮ್ಮ ಒಂದು ರ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕಾಲೇಜಸ್ ಎಲ್ಲನೂ ಕೂಡ. ನೀವು ಇವಾಗ ಒಂದು ಕಾಲೇಜು ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ಳಿ. ಸೊ ಲಾಸ್ಟ್ ಇಯರ್ ಕಟ್ ಆಫ್ ಆ ಒಂದು ಕಾಲೇಜ್ಗೆ ಎಷ್ಟಾಗಿತ್ತು, ನನ್ನ ಒಂದು ಕಟ್ ಆಫ್ ಎಷ್ಟಾಗಿದೆ, ಸೊ ಇವೆರಡೂ ಕೂಡ ಅನಲೈಸ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಒಂದು ವೇಳೆ ನೀವು ಅವೆರಡೂ ಕೂಡ ಅನಲೈಸ್ ಮಾಡ್ಕೊಂಡು ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಲ್ಲ. ತುಂಬ ಜನ ಬಂದು ಚಾಯ್ಸ್ 4 ಬಗ್ಗೆ ಕೇಳ್ತಿದ್ರಿ. ಚಾಯ್ಸ್ 4ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ ಕಂಪ್ಲೀಟಾಗಿ ಎಲ್ಲದರಿಂದನೂ ಕೂಡ ಎಕ್ಸಿಟ್ ಆಗಿದ್ದೀರಾ ಅಂತ ಹೇಳಿ ಅರ್ಥ. ನೀವು ಬೇರೆ ಯಾವ್ದಾನ ಕೋರ್ಸ್ ಇದ್ದರೆ ನೀವು ಅದನ್ನು ಮಾಡ್ಕೋಬಹುದು. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರನೇ ಯೂಸ್ಫುಲ್ ಇನ್ಫಾರ್ಮೇಷನ್ಗೋಸ್ಕರ. ಜೈ ಹಿಂದ್.